ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕರ್ನಾಟಕ ಬಹುಜನ ಚಳುವಳಿ ರಾಜ್ಯಾಧ್ಯಕ್ಷರಾದ ಕನಕೇನಹಳ್ಳಿ ಕೃಷ್ಣಪ್ಪ, ದಿನಾಂಕ 1-8-2024ರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಇಂದಿಗೆ 14 ತಿಂಗಳು ನಡೆಯುತ್ತಿದೆ. ಇದುವರೆಗೆ ಕೆಲ ರಾಜ್ಯಗಳಾದ ಪಂಜಾಬ್, ಹರಿಯಾಣ, ತೆಲಂಗಾಣ, ಆಂಧ್ರಪ್ರದೇಶ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಿ 3 ತಿಂಗಳು ಕಳೆದು ತಮ್ಮ ಆಡಳಿತಾತ್ಮಕ ಕಾರ್ಯಗಳನ್ನು ಪೂರ್ಣಗೊಳಿಸಿವೆ. ಆದರೆ ಆಗಸ್ಟ್ 2025ರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರದ ಈ ವಿಳಂಬ ಧೋರಣೆಯನ್ನ ಖಂಡಿಸುತ್ತಾ ಎಚ್.ಎನ್. ನಾಗಮೋಹನ್ ದಾಸ್ ಶಿಫಾರಸನ್ನ ಯಥಾವತ್ತಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 2ನೇ ಹಂತದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟದ ಒತ್ತಡಕ್ಕೆ ಮಣಿದ ಸರ್ಕಾರ ಏನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಅಲ್ಲದಲ್ಲಿ ಸರ್ಕಾರ ABCD ವರ್ಗೀಕರಣ ಮಾಡಿದೆ. ABCD ವರ್ಗೀಕರಣ ಅಂದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ ಪ್ರವರ್ಗ 1, ಆ ನಂತರ ಇದು ಛಲವಾದಿ ಮತ್ತು ಛಲವಾದಿಗೆ ಸಂಬಂಧಪಟ್ಟಂಥ ಜಾತಿಗೆ ಪ್ರವರ್ಗ B ಮಾಡಿ, ಆಮೇಲೆ ಇದು ಪ್ರವರ್ಗ C ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಸಂಬಂಧಿತ ಜಾತಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಲೆಮಾರಿಗಳನ್ನು ಸೇರಿ ಅವರಿಗೆ 5% ಕೊಡುವಂಥದ್ದು, ಮಾದಿಗ ಸಂಬಂಧಿತ ಜಾತಿಗೆ 6% ಕೊಡುವಂಥದ್ದು, ಛಲವಾದಿ ಸಂಬಂಧಿತ ಜಾತಿಗೆ 6 ಕೊಟ್ಟು ABCD ವರ್ಗೀಕರಣ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಸರ್ಕಾರದ ಆದೇಶದ ಪ್ರಕಾರವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರಲಿಲ್ಲ. ಒಂದು ಆಯಾ ಜಾತಿಗೆ ಮಾದಿಗ ಅಂತಲೇ ಕೊಡಬೇಕಾಗಿತ್ತು. ಇತ್ತೀಚಿನ ಬೆಳವಣಿಗೆ ಪ್ರಕಾರ ಸರ್ಕಾರ ಒಂದು ಹೊಸ ಬೆಳವಣಿಗೆ ತಂದಿದೆ. ಈಗಾಗಲೇ ಒಂದಷ್ಟು ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಏನು ಹಲವಾರು ಇಲಾಖೆಗಳಿದ್ದಾವೆ, ಸರ್ಕಾರದ ಹಲವಾರು ಇಲಾಖೆಗಳಿದ್ದಾವೆ. ಆ ಹಲವಾರು ಇಲಾಖೆಗಳಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕು, ಅದೊಂದು ಆಗ್ತಾಯಿದೆ. ಯಾವ್ಯಾವ ಸರ್ಕಾರಿ ಇಲಾಖೆಗಳಿದ್ದಾವೆ ಅಲ್ಲಿ ಎಲ್ಲ ಸಂಬಂಧಿತ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು, ಅದಾಗ್ತಾಯಿದೆ. ನೆಕ್ಸ್ಟು ನಮ್ಮ ಏನು ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ PhDಗೆ ಅಡ್ಮಿಷನ್ ಆಗ್ತಾಯಿಲ್ಲ, ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಕೊಡ್ತಾಯಿಲ್ಲ, ಅದಾಗಬೇಕು. ಇದನ್ನು ಏನು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಇದ್ದಾರೆ, ಸರಿಯಾಗಿ ನಮ್ಮ ಮಾದಿಗರನ್ನ ಪರಿಗಣಿಸ್ತಾ ಇಲ್ಲ, ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಮತ್ತು ಏನು ಅಧಿಕಾರಿಗಳಿದ್ದಾವೆ, ಅಧಿಕಾರಿಗಳು ಅವರು ಛಲವಾದಿ ಅಧಿಕಾರಿಗಳಿರೋದ್ರಿಂದ ಯಾವುದೇ ರೀತಿಯಾಗಿ ನಮ್ಮ ಕೆಲಸಗಳು ಮಾಡ್ತಾಯಿಲ್ಲ, ಇಲ್ಲಿನವರೆಗೂ ಜಾರಿಗೊಳಿಸ್ತಾ ಇಲ್ಲ. ಆ ಉದ್ದೇಶ ಇಟ್ಕೊಂಡು ಈ ಏನು ಮಾದಿಗರಿಗೆ ಆಗ್ತಾಯಿರೋ ಅನ್ಯಾಯಗಳನ್ನು ಇಲ್ಲಿನವರೆಗೂ ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಮತ್ತು ಅವರಿಗೆ ಮಾದೇವಪ್ಪರೇ ಅದೇನು ನೋಡ್ರಿ ಅಂತಾರೆ, ಇಲ್ಲಿನವರೆಗೂ ಅವರು ಯಾವುದೇ ರೀತಿಯಾಗಿ ಕ್ರಮ ವಹಿಸ್ತಾ ಇಲ್ಲ. ಹಾಗಾಗಿ ಇನ್ನೆಷ್ಟು ದಿನ ಹೋರಾಟ ಮಾಡಬೇಕು ಅಂತ ಒಂದು ಕೊನೆಯ ಹೋರಾಟ ಸಿದ್ದರಾಮಯ್ಯನಿಗೆ ನಾವು ಈ ಮೂಲಕ ಏನು ಹೇಳೋದಂದರೆ, ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಹೇಳ್ತಾ ಡಿಸೆಂಬರ್ 6ನೇ ತಾರೀಕಿಂದ ವರುಣ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಮೂಲಕ ಮಾದೇವಪ್ಪರ ಕ್ಷೇತ್ರ ಮೂಲಕ ಇದು ಅಹದಿ ಹೋಗಿ, ನೆಕ್ಸ್ಟು ಡಿಸೆಂಬರ್ 11, 12 ಮೈಸೂರಿನ ಪುರಸಭೆಯ ಡಾಕ್ಟರ್ B.R. ಅಂಬೇಡ್ಕರ್ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಇಲ್ಲಿನವರೆಗೂ ಈಗ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡ್ತಾ ಮತ್ತು ಮಾದಿಗರನ್ನ ಮತ್ತೆ ಹುರಿದುಂಬಿಸುತ್ತಾ ಈ ಹೋರಾಟಕ್ಕೆ ಸಜ್ಜುಗೊಳಿಸಲಿಕ್ಕೆ ನಾವಿವತ್ತು ತಿಪಟೂರಿಗೆ ಬಂದಿದ್ದೀನಿ. ಇಲ್ಲಿ ಹಲವಾರು ಕಾರ್ಯಕರ್ತಗಳ ಜೊತೆ ನಾವಿವತ್ತು ಮಾತಾಡಿದ್ದೀವಿ. ಒಂದಷ್ಟು ಬೇರೆ ಬೇರೆ ಸಂಘಟನೆಯವರು ಕೂಡ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಏನು 6ನೇ ತಾರೀಕು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಕಾರ್ಯಕ್ರಮ